ಭಾರತೀಯ ಇತಿಹಾಸದ ಪ್ರಸಿದ್ಧ ರಾಜವಂಶವಾದ ಮೌರ್ಯ ಸಾಮ್ರಾಜ್ಯದ ಸುಪ್ರಸಿದ್ಧ ಚಕ್ರವರ್ತಿ. ಸ್ಥಾಪಕ ಚಂದ್ರಗುಪ್ತನ ಮೊಮ್ಮಗ, ಬಿಂದುಸಾರನ ಮಗ. ಕಳಿಂಗ ಯುದ್ಧವನ್ನು ಗೆದ್ದ ಅಪ್ರತಿಮ ವೀರ. ಗೆದ್ದ ನಂತರವೂ ಗೆಲುವನ್ನು ತಿರಸ್ಕರಿಸಿ ಧರ್ಮದ ಹಾದಿ ಹಿಡಿದ ಯೋಗಿ. ದೇವನಾಂಪ್ರಿಯ, ಪ್ರಿಯದರ್ಶಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾದವನು ಸಾಮ್ರಾಟ್ ಅಶೋಕ ಚಕ್ರವರ್ತಿ. ಅಶೋಕ ಮೌರ್ಯ ರಾಜವಂಶದ ಮೂರನೇ ಚಕ್ರವರ್ತಿ. ಮೌರ್ಯ ಸಾಮ್ರಾಜ್ಯವು 3 ಪ್ರಮುಖ ರಾಜರುಗಳನ್ನು ಹೊಂದಿತ್ತು: ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಮತ್ತು ಅಶೋಕ ಚಕ್ರವರ್ತಿ. ಕಳಿಂಗ ಯುದ್ಧವು ಅಶೋಕನ ಅಡಿಯಲ್ಲಿ ಮೌರ್ಯ ಸಾಮ್ರಾಜ್ಯ ಮತ್ತು ಕಳಿಂಗ ರಾಜ್ಯದ ನಡುವಿನ ಸಂಘರ್ಷವಾಗಿತ್ತು. ಕಳಿಂಗವು ಇಂದಿನ ಒಡಿಶಾ ಮತ್ತು ಆಗ್ನೇಯ ಆಂಧ್ರಪ್ರದೇಶದ ರಾಜ್ಯಗಳನ್ನು ಒಳಗೊಂಡಿದೆ. ಕಳಿಂಗ ದೇಶದ ರಾಜ ಶುದ್ಧಧರ್ಮ. ಕಳಿಂಗ ರಾಜ್ಯವು ಪ್ರಸಿದ್ಧ ಮತ್ತು ಶ್ರೀಮಂತ ಪ್ರದೇಶವಾಗಿತ್ತು. ಕಳಿಂಗದ ಜನರು ಕಡಲಿನಾಚೆ ದೇಶಗಳೊಂದಿಗೆ ವ್ಯಾಪಾರ ಮಾಡಿದವರಲ್ಲಿ ಭಾರತದಲ್ಲಿಯೇ ಮೊದಲನೆಯವರು. ನಂದರ ಕಾಲದಲ್ಲಿ ಮಗಧದ ಅಧೀನದಲ್ಲಿದ್ದ ಕಳಿಂಗ ಪ್ರದೇಶವು ಮೌರ್ಯರ ಆಳ್ವಿಕೆಯ ಆರಂಭದಲ್ಲಿಯೇ ಸ್ವಾತಂತ್ರ್ಯವನ್ನು ಪಡೆಯಿತು. ಇದನ್ನು ಮೌರ್ಯರು ತಮ್ಮ ರಾಜಕೀಯ ಪ್ರತಿಷ್ಠೆಗೆ ಧಕ್ಕೆ ಎಂದು ಪರಿಗಣಿಸಿ ಚಂದ್ರಗುಪ್ತ ಮೌರ್ಯನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು. ಆದರೆ ಯುದ್ಧವು ವಿಫಲವಾಯಿತು. ನಂತರ ಬಂದ ಬಿಂದುಸಾರನ ಪ್ರಯತ್ನ ಕೂಡ ವಿಫಲವಾಯಿತು. ಕೊನೆಯದಾಗಿ ಬಿಂದುಸಾರನ ಮಗ ಅಶೋಕ ಚಕ್ರವರ್ತಿಯ ಪಟ್ಟಾಭಿಷೇಕವಾಯಿತು. 8 ವರ್ಷದಲ್ಲಿ ಅದ್ಭುತ ಯೋಜನೆಗಳನ್ನು ಹಾಕಿದ ಅಶೋಕ ಚಕ್ರವರ್ತಿಯು ಬೃಹತ್ ಸೇನೆಯನ್ನು ಹೊಂದಿದನು. 4 ಲಕ್ಷ ಸೈನ್ಯಬಲವನ್ನು ಹೊಂದಿದ ಅಶೋಕ ಚಕ್ರವರ್ತಿಯು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರುತ್ತಾನೆ. ಕಳಿಂಗ ಯುದ್ಧವು ಅಶೋಕನ ಮೊದಲ ಯುದ್ಧವಾದರೂ ವೀರನಂತೆ ಹೋರಾಡಿ ಯುದ್ಧವನ್ನು ಗೆಲ್ಲುತ್ತಾರೆ. ನಂತರ ಆ ಒಂದು ಕ್ಷಣ ಯುದ್ಧ ಭೂಮಿಯನ್ನು ಅಶೋಕ ಸುತ್ತ ತಿರುಗಿ ನೋಡುತ್ತಾನೆ. ಸುಮಾರು 1,50,000 ಜನ ಕಳಿಂಗದ ಯೋಧರು ಮತ್ತು 1 ಲಕ್ಷ ಜನ ಅಶೋಕನ ಯೋಧರು ಸಾವನ್ನಪ್ಪಿದ್ದರು. ಯುದ್ಧ ಭೂಮಿಯ ಪಕ್ಕದಲ್ಲಿದ್ದ ದಯಾನದಿಯು ಸಂಪೂರ್ಣವಾಗಿ ರಕ್ತದ ಬಣ್ಣದಿಂದ ಕೂಡಿತ್ತು. ಯುದ್ಧ ಭೂಮಿಯಲ್ಲಿ ಗಾಯಗೊಂಡ ಸೈನಿಕರ ಕಿರುಚಾಟ, ಗೋಳಾಟ, ಅವರ ನೋವು ಇವೆಲ್ಲವನ್ನು ನೋಡಿದ ಅಶೋಕ ಚಕ್ರವರ್ತಿಯ ಕಣ್ಣಂಚಿನಲ್ಲಿ ನೀರು ಬರುತ್ತವೆ. ನಂತರ ಆಯುಧವನ್ನು ತ್ಯಾಗ ಮಾಡಿ ಯುದ್ಧದ ವಿಜಯವನ್ನು ತಿರಸ್ಕರಿಸಿ ಧರ್ಮದ ವಿಜಯವನ್ನು ಆರಿಸುತ್ತಾನೆ. ಆರಿಸಿದ ಆ ದಿನವನ್ನೇ ಇಂದು ನಾವು ವಿಜಯದಶಮಿ ಎಂದು ಆಚರಿಸುತ್ತೇವೆ. ಯುದ್ಧವನ್ನು ತ್ಯಾಗ ಮಾಡಿದ ನಂತರ ಅಶೋಕನು ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಧರ್ಮದ ಸಂದೇಶವನ್ನು ಹರಡಲು ಪ್ರಾರಂಭಿಸಿದನು. ಸತ್ಯ, ಸಹಾನುಭೂತಿ ಮತ್ತು ಮಾನವೀಯತೆಯಂತಹ ಮೌಲ್ಯಗಳನ್ನು ಆಧರಿಸಿದ ಜೀವನ ಶೈಲಿಯ ಶಿಲಾಶಾಸನಗಳು ಮತ್ತು ಸ್ತಂಭ ಶಾಸನಗಳನ್ನು ಹೊರಡಿಸಿದನು. ತಕ್ಷಶಿಲಾ, ನಳಂದ ಮತ್ತು ಉಜ್ಜಯಿನಿಯಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದನು. ಹಾಗೆಯೇ ಪಾಟಲಿಪುತ್ರದಲ್ಲಿ ಹಲವು ಮಠಗಳನ್ನು ಸ್ಥಾಪಿಸಿ ಹಲವು ಸುಧಾರಣೆಗಳನ್ನು ಜಾರಿಗೆ ತಂದನು. ಇದಲ್ಲದೆ ಪ್ರಾಣಿಗಳ ಜೀವವನ್ನು ರಕ್ಷಿಸಲು ಪಶುವೈದ್ಯಕೀಯ ಆಸ್ಪತ್ರೆಗಳನ್ನು ಸ್ಥಾಪಿಸಿದನು. ಪ್ರಾಣಿ ಹತ್ಯೆ ಮತ್ತು ಬಲಿ ಕೊಡುವುದನ್ನು ಎಲ್ಲರೂ ತಪ್ಪಿಸಬೇಕು ಎಂದು ಸಾರಿ ಹೇಳಿದನು. ಪ್ರಾಣಿಗಳು, ಸೇವಕರು ಮತ್ತು ಕೈದಿಗಳ ಮಾನವೀಯ ವರ್ತನೆಯನ್ನು ವಿವರಿಸಿದನು. ಅವರು ಎಲ್ಲ ಧರ್ಮಗಳ ಬಗ್ಗೆ ಸಹಿಷ್ಣುತೆಯನ್ನು ಪ್ರತಿಪಾದಿಸಿದರು. ಅಶೋಕ ಚಕ್ರವರ್ತಿಯು ಧರ್ಮದ ಮೂಲಕ ವಿಜಯವನ್ನು ಬಯಸಿದನೇ ಹೊರತು ಯುದ್ಧವನ್ನಲ್ಲ. ಅವನು ತನ್ನ ಎಲ್ಲ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪರಿಗಣಿಸಿದನು ಮತ್ತು ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ರಾಜನ ಕರ್ತವ್ಯ ಎಂದು ನಂಬಿದನು. ಅವರ ಶಾಸನಗಳ ಮೂಲಕ ಪ್ರತಿಯೊಬ್ಬರೂ ಪೋಷಕರ ಸೇವೆ ಮಾಡಬೇಕು, ಶಿಕ್ಷಕರನ್ನು ಗೌರವಿಸಬೇಕು ಮತ್ತು ಅಹಿಂಸೆ, ಸತ್ಯತೆಯನ್ನು ಅಭ್ಯಾಸ ಮಾಡಬೇಕು ಎಂದು ಹೇಳಿದರು.
ಅಶೋಕನು ತನ್ನ ಮಕ್ಕಳಾದ ಸಂಘಮಿತ್ರ ಮತ್ತು ಮಹೇಂದ್ರರನ್ನು ಬೌದ್ಧ ಧರ್ಮವನ್ನು ಹರಡಲು ಶ್ರೀಲಂಕಾಕ್ಕೆ ಕಳುಹಿಸಿದನು. ಅವರು ಬೌದ್ಧ ಧರ್ಮದ ಹರಡುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಕಳಿಂಗವನ್ನು ವಶಪಡಿಸಿಕೊಂಡ ನಂತರ ಅಶೋಕನು ಸಾಮ್ರಾಜ್ಯದ ಮಿಲಿಟರಿ ವಿಸ್ತರಣೆಯನ್ನು ಕೊನೆಗೊಳಿಸಿದನು ಮತ್ತು 40 ವರ್ಷಗಳಿಗಿಂತ ಹೆಚ್ಚು ಸಾಪೇಕ್ಷ ಶಾಂತಿ, ಸಾಮರಸ್ಯ ಮತ್ತು ಸಮೃದ್ಧಿಯ ಯುಗವನ್ನು ಪ್ರಾರಂಭಿಸಿದನು. ಅಲ್ಪಾವಧಿಯಲ್ಲಿ ಅಶೋಕನ ಶಾಂತಿಯ ನೀತಿಯು ಸಾಮ್ರಾಜ್ಯಕ್ಕೆ ಸಾಮರಸ್ಯವನ್ನು ತಂದರೆ, ದೀರ್ಘಾವಧಿಯಲ್ಲಿ ಅದು ಬಾಹ್ಯ ಬೆದರಿಕೆಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಕಳೆದುಕೊಂಡಿತು. ಅಶೋಕನ ಅಡಿಯಲ್ಲಿದ್ದ ಸೈನ್ಯದ ದೀರ್ಘಕಾಲದ ನಿರ್ಲಕ್ಷ್ಯತನದಿಂದ ಮೌರ್ಯ ಸಾಮ್ರಾಜ್ಯವು ಅಂತಿಮವಾಗಿ ಪತನಗೊಳ್ಳಲು ಕಾರಣವಾಯಿತು. ಅಶೋಕ ಚಕ್ರವರ್ತಿಯ ಸಾವಿನ ನಿಖರ ಮಾಹಿತಿ ಇಲ್ಲ. ಕೆಲವು ಶಾಸನಗಳ ಪ್ರಕಾರ ನೈಸರ್ಗಿಕ ಸಾವನ್ನಪ್ಪಿದ್ದಾರೆ ಎಂದರೆ, ಇನ್ನು ಕೆಲವು ಶಾಸನಗಳು ರಾಜ್ಯದ ಒಳಸಂಚಿನಿಂದ ಸಾವಾಗಿದೆ ಎಂದು ಹೇಳುತ್ತವೆ. ಅದೇನೇ ಆಗಿದ್ದರೂ, ಭಾರತದಲ್ಲಿ ಬರುವ ಸಾವಿರಾರು ರಾಜರುಗಳ ಮಧ್ಯದಲ್ಲಿ ಸಾಮ್ರಾಟ್ ಅಶೋಕ ಚಕ್ರವರ್ತಿಯವರೊಬ್ಬರೇ ನಕ್ಷತ್ರದಂತೆ ಮಿನುಗುತ್ತಾರೆ.